ನಾನು ಅಮ್ಮನ ಮನೆಯಿಂದ ಮಿನಿ ವ್ಲಾಗ್ಸ್ನ ಶೇರ್ ಮಾಡ್ಕೊಂಡಾದ್ಮೇಲೆ ನೀವು ಪ್ರೆಸೆಂಟ್ ಎಲ್ಲಿದ್ದೀರಾ, ಅಮ್ಮನ ಮನೇಲಿದ್ದೀರಾ, ಯಾವಾಗ ಹೋದ್ರಿ, ಇನ್ನೂ ಎಷ್ಟು ದಿನ ಇರ್ತೀರಾ ಅಂತ ಅಂದ್ಬಿಟ್ಟು ಸುಮಾರು ಜನ ಮೆಸೇಜಸ್ನ ಮಾಡ್ತಾ ಇದ್ದಾರೆ. ನಾನೀಗ ಪ್ರೆಸೆಂಟ್ ಅಮ್ಮನ ಮನೇಲೇ ಇದ್ದೀನಿ. ನನಗೆ 8 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸಿಗೆ ಬಿದ್ದಾಗ ನಾನು ಅಮ್ಮನ ಮನೆಗೆ ಬಂದಿದ್ದು. ನಾನು ಸೀಮಂತದ ಮಿನಿ ವ್ಲಾಗ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆವತ್ತಿನ ದಿನವೇ ನಾನು ಅಮ್ಮನ ಮನೆಗೆ ಬಂದಿದ್ದು. ಇನ್ನೂ ಎಷ್ಟು ದಿನ ಇರ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇನ್ನು ಕೆಲವರು ನಂದು ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತಲೂ ಕೇಳಿದ್ದಾರೆ. ನನಗೆ ಡೆಲಿವರಿ ಡೇಟ್ ಈ ಮಂತಲ್ಲೇ ಕೊಟ್ಟಿರೋದು. ಎಕ್ಸಾಕ್ಟ್ ಡೇಟ್ ಹೇಳೋದಕ್ಕಾಗೋದಿಲ್ಲ, ಯಾಕೆಂದರೆ ಪ್ಲಸ್ ಆರ್ ಮೈನಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಡೆಲಿವರಿ ಆದಾಗ ಫರ್ ಶೋರ್ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಇನ್ನು ನನ್ನ ತಮ್ಮ ನನಗೆ ಆಫೀಸಿಂದ ಬರಬೇಕಾದ್ರೆ KFC ಚಿಕನ್ನ ತೊಗೊಂಡು ಬಂದಿದ್ದ. ಅದನ್ನೇ ನಾನು ನನ್ನ ಮಗ ಇಬ್ಬರು ಕೂಡ ಓಪನ್ ಮಾಡಿಕೊಂಡು ತಿಂತಾ ಇದ್ವಿ. ನನಗೆ ಈ ಪ್ರೆಗ್ನೆನ್ಸಿಯಲ್ಲಿ ಕ್ರೇವಿಂಗ್ಸ್ ಅನ್ನೋದು ಅಷ್ಟೊಂದೆಲ್ಲ ಏನೂ ಇಲ್ಲ. ಆದರೂ ಕೂಡ ನನಗೆ ಎವ್ರಿ ಡೇ ಅಮ್ಮ ಆಗ್ಬೋದು, ನನ್ನ ತಮ್ಮಂದಿರಾಗ್ಬೋದು ಏನಾದರೂ ಒಂದು ತೊಗೊಂಬಂದು ಕೊಡ್ತಾ ಇರ್ತಾರೆ. ಸೊ ಇನ್ನು ನನ್ನ ಮಗನ ಸಮ್ಮರ್ ಹಾಲಿಡೇಸಲ್ಲಿ ಎಂಗೇಜ್ ಆಗಿಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದಿದ್ದು ಒಂದು ಗೇಮ್ನ ಹೇಳ್ಕೊಂಡು ಕೊಟ್ಟೆ. ತುಂಬ ಖುಷಿಯಾಗಿ ಆಡ್ದ. ಆ ಮ್ಯಾಚಲ್ಲಿ ಅವನು ಕೂಡ ವಿನ್ ಆದ. ಸೊ ಇನ್ನು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಕೂತ್ಕೊಂಡು ಈಗ ಮಲಿಕೊಳ್ಳೋ ಟೈಮ್ಗೆ ನನ್ನ ಮಗ ನನಗೋಸ್ಕರ ಬೆಡ್ ಅರೇಂಜ್ ಮಾಡಿ ಕೊಡ್ತಾ ಇದ್ದಾನೆ. ಅಮ್ಮ ಎಲ್ಲ ನೀಟಾಗಿ ಹಾಸಿದ್ರು ಕೂಡ ನಾನು ಇನ್ನೊಂದ್ಸಲಿ ಹಾಸ್ತೀನಿ ಅಂತ ಅಂದ್ಬಿಟ್ಟು ನೀಟಾಗೆಲ್ಲನೂ ಸೆಟ್ ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ವ್ಲಾಗ್ಸ್ಗಳು ನಮ್ಮ ಅಮ್ಮನ ಮನೆಯಿಂದ ಬರುತ್ತೆ. ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೂ ನಾನು ಮಿನಿ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.